ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮಟನ್ ಬಿರಿಯಾನಿ. ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ನಾನು 3 ಆನಿಯನ್ನ ಈ ಥರ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಲೆಮನ್, ಒಂದು 3 ಮೆಣಸಿನ್ಕಾಯಿ. ನಾನು ಚಿಲ್ಲಿ ಪೌಡರ್ ಯೂಸ್ ಮಾಡ್ತೀನಿ, ಸೊ ಸ್ವಲ್ಪ ಲೆಸ್ ಚಿಲ್ಲಿನ ತೊಗೊಂಡಿದ್ದೀನಿ. ಆಮೇಲೆ 2 ಟೊಮ್ಯಾಟೊ, ಪುದೀನ, ಕೊರಿಯಾಂಡರ್, ಹೋಲ್ ಸ್ಪೈಸಸ್. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್. ಅದಾದ್ಮೇಲೆ ಮಸಾಲಾಸ್ ಏನೇನು ಬೇಕು ಅಂತ ನೆಕ್ಸ್ಟ್ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಓಕೆನಾ? ಇವಾಗ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಆಯಿಲ್ ನೀವು ಎಷ್ಟು ಕ್ವಾಂಟಿಟಿಗೆ ಮಾಡ್ತಿದ್ದೀರಾ ಅದನ್ನು ನೋಡ್ಕೊಂಡು ಹಾಕೊಳ್ಳಿ. ನಾನು ಒಂದು 1/2 to 1/4 kg ಇದೆ. ಅದಕ್ಕೆ ನಾನೊಂದು 3 to 4 ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ. ಸ್ಪೂನ್ ಅಂದರೆ ದೊಡ್ಡ ಸ್ಪೂನಿಂದಲ್ಲ, ನಾರ್ಮಲ್ ಟೀ ಸ್ಪೂನಿಂದ. ಇದು ನೀವು ತೊಗೊಂಡಿರೋ ಮಟನಲ್ಲಿ ಫ್ಯಾಟ್ ಜಾಸ್ತಿ ಇತ್ತು ಅಂದರೆ ಆಯಿಲ್ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ, ಇಲ್ಲ ತುಂಬ ಆಯಿಲ್ ಹಾಕ್ಬಿಡುತ್ತೆ. ಆ್ಯಕ್ಚುಲಿ ಬಿರಿಯಾನಿಗೆ ಆಯಿಲ್ ಜಾಸ್ತಿ ಇದ್ದರೆ ಟೇಸ್ಟ್ ಇರುತ್ತೆ, ಬಟ್ ಹೆಲ್ತಿ ಕೂಡ ಇರಬೇಕಲ್ವಾ. ಸೊ ನಿಮ್ಗೆ ಅದರಲ್ಲಿ ಫ್ಯಾಟ್ ಕಂಟೆಂಟ್ ಇತ್ತು ಅಂದರೆ ಆಯಿಲ್ ಸ್ವಲ್ಪ ಕಡಿಮೆ ಹಾಕೊಳ್ಳಿ. ಇಲ್ಲಿ ಸ್ವಲ್ಪ ನಿಮಗೆ ಫ್ಯಾನ್ ಸೌಂಡ್ ಬರ್ಬೋದು, ಇಲ್ಲಿ ತುಂಬ ಅಂದರೆ ತುಂಬ ಸೆಕೆ ಇದೆ, ಸೊ ಫ್ಯಾನ್ ಹಾಕೊಂಡಿದ್ದೀನಿ. ಸೊ ಫ್ಯಾನ್ ಸೌಂಡ್ ಬಂದರೆ ಸ್ವಲ್ಪ ಇಗ್ನೋರ್ ಮಾಡಿಬಿಡಿ, ಓಕೆನಾ? ಸೊ ಇವಾಗ ಆಯಿಲ್ ಬಿಸಿ ಆಗಿದೆ. ಇದಕ್ಕೆ ನೋಡಿ ನಾನು ಹೋಲ್ ಸ್ಪೈಸಸ್ ತೊಗೊಂಡಿದ್ದೀನಿ, ಇದನ್ನೆಲ್ಲ ಹಾಕೋತೀನಿ. ಸೊ ಇವಾಗ ಆನಿಯನ್ ಸ್ಲೈಸ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೊಳ್ಳಿ. ನಾನೊಂದು 3 ಆನಿಯನ್ಸ್ನ ಮೀಡಿಯಮ್ ಸೈಜ್ ಇದ್ರೆ 3 ತೊಗೊಳ್ಳಿ, ದೊಡ್ಡ ಸೈಜ್ ಇದ್ರೆ 2 ಸಾಕು. ಅಂದರೆ ನಿಮ್ಮ ಕ್ವಾಂಟಿಟಿ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನಾನು 1/2 kg ಸ್ವಲ್ಪ 600 ಗ್ರಾಮ್ ಇದೆ, ಸೊ ಅದಕ್ಕೆ ಇಷ್ಟು ಆನಿಯನ್ ತೊಗೊಂಡಿದ್ದೀನಿ. ಆನಿಯನ್ನ ಸ್ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು. ನಿಮ್ಗೆ ಅದು ಗೊತ್ತಾಗಿಲ್ಲ ಅಂದರೆ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಯಾವುದೇ ರೆಸಿಪಿ ಮಾಡಿದ್ರು ಆನಿಯನ್ ಎಷ್ಟು ಫ್ರೈ ಆಗಿರುತ್ತೆ ಅದ್ರ ಮೇಲೆ ಟೇಸ್ಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಗೊತ್ತಾಯ್ತಾ? ಆನಿಯನ್ ನೀಟಾಗಿ ಫ್ರೈ ಮಾಡ್ಕೋಬೇಕು. ಆನಿಯನ್ ಫ್ರೈ ಮಾಡಿದಷ್ಟು ನೀವೇನೇ ಫುಡ್ ಮಾಡಿದ್ರು ಅದ್ರ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ. ನೀಟಾಗಿ ಬ್ರೌನ್ 5 minutes ತಗೊಳ್ತಾ ಇದ್ರೆ ಇದಕ್ಕೆ ನಿಮ್ಗೆ ತುಂಬ ಅರ್ಜೆಂಟ್ ಇದೆ ಅಂದರೆ ಸ್ವಲ್ಪ ಸಾಲ್ಟ್ ಹಾಕ್ಬಿಡಿ, ಅವಾಗ ಬೇಗ ಫ್ರೈ ಆಗುತ್ತೆ. ನೋಡಿ ಆಲ್ಮೋಸ್ಟ್ ಬ್ರೌನ್ ಕಲರ್ ಆಗಿದೆ. ಒಂದು 3 ಚಿಲ್ಲಿನ ನಾನು ಸ್ಲೈಸ್ ಮಾಡ್ಕೊಂಡಿದ್ದಾರೆ, ಅದನ್ನು ಹಾಕ್ತೀನಿ. ಹಾಕಿ ಒಂದು 30 seconds ಫ್ರೈ ಮಾಡ್ಬೋದು. ಹಾಕಿದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು 2 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ನಿಮ್ಮ ಕ್ವಾಂಟಿಟಿ ತಕ್ಕಂಗೆ ನೀವು ಹಾಕೊಳ್ಳಿ. ಅದೇ ಪುದೀನ ಹಾಕೊಳ್ಳಿ. ಇವಾಗ ಹಾಕೊಳ್ಳಿ, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನಾನು 1/4 ಕಚ್ ಪುದೀನ ಹಾಕೊಂಡಿದ್ದೀನಿ. ನೀವು ಮಟನ್ ಎಷ್ಟು ಹೋಗ್ತೀರಾ ಅದ್ರ ಮೇಲೆ ನೋಡಿ ಹಾಕೊಳ್ಳಿ. ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ 2 ಟೊಮ್ಯಾಟೋಸ್ ಹಾಕೊಳ್ಳೋಣ. ಟೊಮ್ಯಾಟೊ ನೀಟಾಗಿ ಸ್ಮ್ಯಾಶ್ ಆಗೋಕ್ಕೂ ಫ್ರೈ ಮಾಡ್ಕೋಬೇಕು. ಈಗ ಟೊಮ್ಯಾಟೊ ಹಾಕಿದ್ದೀವಿ ಅಂತಾನೆ ಗೊತ್ತಾಗ್ಬಾರ್ದು, ನೀಟಾಗಿ ಸ್ಮ್ಯಾಶ್ ಆಗಬೇಕು. ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ತೀವಿ. ಇವಾಗ ಟೊಮ್ಯಾಟೊ ಎಲ್ಲ ಫ್ರೈ ಆಗಿದೆ. ಇದಕ್ಕೆ ನಾನು ಇದರಲ್ಲಿ ಏನೇನು ಹಾಕಿದ್ದೀನಿ ಅಂದರೆ 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ, ಅದಾದಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ 1/2 ಸ್ಪೂನ್ ಹಾಕಿದ್ದೀನಿ. ಇದನ್ನೆಲ್ಲ ಹಾಕ್ಕೊಳ್ಳಿ. ಹಾಕ್ಕೊಂಡು ನನಗೆ ರೆಡ್ ಕಲರ್ ಬಿರಿಯಾನಿ ಅಂದರೆ ತುಂಬ ಇಷ್ಟ, ಸೊ ನಾನು ರೆಡ್ ಕಲರ್ ಮಾಡ್ತಾ ಇದ್ದೀನಿ. ನಿಮಗೆ ಗ್ರೀನ್ ಕಲರ್ ಬೇಕು ಅಂದರೆ ಕಂಪ್ಲೀಟ್ಲಿ ನೀವು ಚಿಲ್ಲಿ ಹಾಕ್ಬೋದು. ಚಿಲ್ಲಿ ಪೌಡರ್ ಸ್ಕಿಪ್ ಮಾಡಿ. ಮಟನ್ ಮಸಾಲ ಹಾಕ್ಕೊಳ್ಳಿ. ನಾನು ದೇವನ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದೀನಿ, ಕೇರಳದಲ್ಲಿ ಸಿಗೋದು. ಸೊ ನಿಮಗೆ ಯಾವ್ದು ಮಟನ್ ಮಸಾಲ ಇದೆ ಅದನ್ನು ಹಾಕೋಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನಾನು ಕೈ ಹೇಳ್ತಾನೆ ಬೆಟರ್, ಸೊ ಕೈ ಹೇಳ್ತಾನೆ ಹಾಕೋದು. ನೀವು ಸ್ಪೂನ್ ಬೇಕಾದ್ರೆ ಸ್ಪೂನಲ್ಲಿ ಹಾಕೋಬೋದು. ಅದಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ. ಇವಾಗ ಇದಕ್ಕೆ ಮಟನ್ಗೆ ನಾನು ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕಿ ತೊಳ್ಕೊಂಡಿದ್ದೀನಿ. ಸೊ ಏನಾದರೂ ಡರ್ಟಿ ಅದೆಲ್ಲ ಇದ್ರೆ ಹೋಗುತ್ತೆ ಅಂತ. ಸೊ ಆ ಮಟನ್ ಇವಾಗ ಇದು ಹಾಕೊಳ್ಳೋಣ.
ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರಲ್ಲಿ ಫ್ಯಾಟ್ ಸ್ವಲ್ಪ ಜಾಸ್ತಿ ಇದೆ, ಸೊ ಅದಕ್ಕೆ ನಾನು ಆಯಿಲ್ ಕಡಿಮೆ ಹಾಕೊಂಡಿದ್ದೀನಿ. ನೀವು ಫ್ಯಾಟ್ ಕಂಟೆಂಟ್ ನೋಡ್ಬಿಟ್ಟು ಆಯಿಲ್ ಹಾಕೊಳ್ಳಿ. ನಾವು ನೋಡಿ ಮಟನ್ಗೆಲ್ಲ ನೀಟಾಗಿ ಮಸಾಲ ಅಂಟ್ಕೊಂಡಿದೆ. ಯಾವ ಮಗ್ಗಲ್ಲಿ ರೈಸ್ ತಗೋತಾ ಇದ್ದೀನಿ ಆ ಮಗ್ಗಲ್ಲಿ ಹಾಕಿ ಇವಾಗ ನೀರು ಹಾಕೊಂಡು ಮಟನ್ ಬೇಯಿಸ್ಕೋಬೇಕು. 3 ವಿಷಲ್ಸ್ ಆಗೋರು ನೀಟಾಗಿ ಬೇಯಿಸ್ಕೋಬೇಕು. ಇನ್ ಕೇಸ್ ಏನಾದರೂ ಮಟನ್ ತುಂಬ ಏಜ್ಡ್ ಗೋಟ್ ಇದ್ದಿದ್ರೆ ಕುರಿದಿದ್ರೆ ಸ್ವಲ್ಪ ವಿಷಲ್ ಜಾಸ್ತಿ ಬೇಕಾಗ್ಬೋದು. ನಾವು ಫ್ರೀಸರಲ್ಲಿ ಇಟ್ಟಿದ್ದೀನಿ ನೆನೆ ತಂದು 3 ವಿಷಲ್ ಮಾಡಿಸ್ಕೊತೀನಿ ನಾನು. ಸೊ ಮಟನ್ ಹೇಗಿದೆ ಅಂತ ನೋಡಿ ಅದ್ರ ತಕ್ಕ ಹಾಗೆ ವಿಷಲ್ ಮಾಡಿಸ್ಕೋಬೇಕು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಇವಾಗ ನೋಡಿ ಒಂದು ಕುದಿ ಬಂತು. ಕುಕ್ಕರ್ ಲಿಡ್ ಕವರ್ ಮಾಡಿ 3 ವಿಷಲ್ ಬರೋವರೆಗೂ ಬೇಯಿಸ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಈ ಮಗ್ಗಿಂದ 1 ಮಗ್ಗು ರೈಸ್ ತೊಗೊಂಡಿದ್ದೀನಿ ನಾನು. ನೀಟಾಗಿ ನೀರಾಗಿ ತೊಳ್ಕೋಬೇಕು. ನಾನು ನಾರ್ಮಲ್ ಕೇರಳದಲ್ಲಿ ಬಿರಿಯಾನಿ ರೈಸ್ ಸಿಗುತ್ತೆ ಅದನ್ನೇ ತೊಗೊಂಡಿದ್ದೀನಿ. ಬಾಸ್ಮತಿ ಬೇಕು ಅಂದರೆ ಬಾಸ್ಮತಿ, ಸೋನಾ ಬೇಕು ಅಂದರೆ ಸೋನಾ, ನೀವು ಯಾವ್ದು ಪ್ರಿಫರ್ ಮಾಡ್ತೀರೋ ಆ ರೈಸ್ ತೊಗೋಬೋದು. ನೀಟಾಗಿ ವಾಶ್ ಮಾಡ್ಕೊಳ್ಳಿ ಇದನ್ನು. ನೋಡಿ ನಾನು 3 ವಿಷಲ್ಸ್ ಮಾಡಿಸ್ಕೊಂಡಿದ್ದೀನಿ. ಓಕೆನಾ, ಇವಾಗ ವಿಷಲ್ ತಣ್ಣಗಾದ್ಮೇಲೆ ತೆಗೆದು ನೋಡಿ ನೀಟಾಗಿ ಬೆಂದಿರುತ್ತೆ. ಇನ್ ಕೇಸ್ ಬೆಂದಿಲ್ಲ ಅಂದರೆ ನೀವು ಇನ್ನೊಂದು ಎಕ್ಸ್ಟ್ರಾ ವಿಷಲ್ ಮಾಡಿಸ್ಕೋಬೋದು. ಇಲ್ಲಿ ನೀಟಾಗಿ ಬೆಂದಿದೆ ನಂದು ಮಟನ್. ನಾನೇನು ವಿಷಲ್ ಮಾಡಿಸ್ಕೊಂಡಿದ್ದೀನಿ, 3 ಮಾಡ್ಕೊಂಡಿದ್ದೆ. ಇವಾಗ ಇದಕ್ಕೆ ನಾವೇನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀವಲ್ಲ ರೈಸ್, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ರೈಸ್ ಆ್ಯಡ್ ಮಾಡಿ ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ನೀರು ಆ್ಯಡ್ ಮಾಡೋಕ್ಕಿಂತ ಮುಂಚೆ ರೈಸ್ನ 1 2 to 3 ಮಿನಿಟ್ಸ್ ಮಸಾಲಲ್ಲಿ ಕುಕ್ ಮಾಡಿದ್ರೆ ಎವ್ರಿ ಗ್ರೈನ್ಸ್ ಕೂಡ ಮಸಾಲಾನ ನೀಟಾಗಿ ಹಿಡ್ಕೊಳ್ಳುತ್ತೆ. ಸೊ ಬೆಟರ್ 1 2 to 3 ಮಿನಿಟ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವೇನು ಮಗ್ಗಲ್ಲಿ ರೈಸ್ ತೊಗೊಂಡಿದ್ದೀರಾ 1 ಮಗ್ಗಿಗೆ 1.5 ಮಗ್ ಥರ ನೀರು ಯೂಸ್ ಮಾಡ್ಕೊಳ್ಳಿ. ನೀವು ಫುಲ್ ಉದ್ದುದ್ರು ಬೇಕು ಅಂದರೆ, ಸ್ವಲ್ಪ ಸಾಫ್ಟ್ ರೈಸ್ ಬೇಕು ಅಂದರೆ 1ಕ್ಕೆ 1 ಮುಕ್ಕಾಲು ಹಾಕ್ಕೊಳ್ಳಿ. ಓಕೆನಾ, ಅದಾದಮೇಲೆ ನಾನು ನಿಂಬೆಹಣ್ಣು ಹಿಂಡ್ಕೋತಾ ಇದ್ದೀನಿ. ನಿಮಗೆ ನಿಂಬೆಹಣ್ಣು ಬೇಕು ಅಂದರೆ ಹಿಡ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಇಟ್ ಈಸ್ ಎಂಟರ್ಲಿ ಆಪ್ಷನಲ್. ಆಮೇಲೆ ಕೊರಿಯಾಂಡರ್ ಹಾಕೋತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪನ್ನ. ಆಮೇಲೆ ಮಿಕ್ಸ್ ಕೊಟ್ಬಿಟ್ಟು ಸಾಲ್ಟ್ ಏನಾದರೂ ಕಡಿಮೆ ಇತ್ತು ಅಂದರೆ ಸಾಲ್ಟ್ ಹಾಕ್ಕೊಳ್ಳಿ. ನಾನು ಲಾಸ್ಟಿಗೆ 1 ಸ್ಪೂನ್ ತುಪ್ಪ ಹಾಕೋತಿದ್ದೀನಿ. ಅದರಿಂದ ನಿಮಗೆ ಫ್ಲೇವರಿಂಗ್ ಇನ್ನೂ ಚೆನ್ನಾಗಾಗುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗುತ್ತೆ. ಲಿಡ್ ಕವರ್ ಮಾಡಿ ಇವಾಗ 1 ವಿಷಲ್ ಮಾಡಿಸ್ಕೊತಾ ಇದ್ದೀನಿ. ಓಕೆನಾ, ನೋಡಿ ಇವಾಗ ಎಷ್ಟು ಚೆನ್ನಾಗಿರೋ ಮಟನ್ ಬಿರಿಯಾನಿ ರೆಡಿಯಾಗಿದೆ. ವೆರೈಟೀಸ್ ಆಫ್ ಮಟನ್ ಬಿರಿಯಾನಿ ಮಾಡ್ಬೋದು. ನಾನಿವಾಗ ಮಟನ್ ಬಿರಿಯಾನಿ ಆರ್ ಮಟನ್ ಪಲಾವ್ ನೀವು ಏನು ಬೇಕಿದ್ರು ಹೇಳ್ಬೋದು ಮಾಡಿದ್ದೀನಿ. ಸೊ ಇವಾಗ ಒಂದು ಲೀಫಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ನಾಟಿ ಸ್ಟೈಲಲ್ಲಿ ವೆರೈಟೀಸ್ ಆಫ್ ಬಿರಿಯಾನೀಸ್ ಇದೆ. ನಾನಿವಾಗ ಪುಲಾವ್ ಥರ ಮಾಡಿದ್ದೀನಿ. ಅಂದರೆ ಜನರಲಿ ನಾವು ಕರ್ನಾಟಕದಲ್ಲಿ ಈ ಥರ ಮಾಡ್ತೀವಿ. ಸೊ ಅದನ್ನು ಮಾಡಿ ತೋರಿಸಿದ್ದೀನಿ. ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿತ್ತು ಅಂತ. ವಾವ್, ಎಮ್ಮಿ ಆಗಿದೆ. ಒಂದ್ಸಲಿ ಟ್ರೈ ಮಾಡಿ ನಂಗೆ ಕಮೆಂಟ್ ಸೆಕ್ಷನ್ ಹೇಳಿ ಎಷ್ಟು ಚೆನ್ನಾಗಿ ಬಂತು ಅಂತ. ಇವ್ನು ನೋಡಿ ಫುಲ್ ಓವರ್ ಆ್ಯಕ್ಟ್ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಟಾಟಾ, ಬಾಯ್.